ಶಬರಿಮಲೆಯಲ್ಲಿ ಇವತ್ತಿನಿಂದ ಭಕ್ತರ ಸಂಖ್ಯೆ ಹೆಚ್ಚಳ ಆಗ್ತಾ ಇರೋದ್ರಿಂದ ನಿರ್ಬಂಧವನ್ನ ವಿಧಿಸಲಾಗಿದೆಯಂತೆ. ಸಹಜವಾಗಿ ಭಕ್ತರನ್ನ ಕಂಟ್ರೋಲ್ ಮಾಡೋದು, ಪರಿಸ್ಥಿತಿಯನ್ನು ಹತೋಟಿಗೆ ತರಬೇಕು ಅಂದ್ರೆ ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ಕೈಗೊಳ್ಳಬೇಕಾಗುತ್ತೆ. ಹಾಗೆ ಒಂದಷ್ಟು ನಿರ್ಬಂಧವನ್ನ ಕೂಡ ವಿಧಿಸಲಾಗಿದೆಯಂತೆ. ಸ್ಪಾಟ್ ಬುಕ್ಕಿಂಗ್ ಅನ್ನು 20,000ಕ್ಕೆ ಸೀಮಿತಗೊಳಿಸಲಾಗಿದೆ. ಭಕ್ತರು ಪಂಪಾ ತಲುಪಿದ ನಂತರ ಶಬರಿಮಲೆ ದರ್ಶನ ಪೂರ್ಣಗೊಳಿಸಿ ನಿಗದಿತ ಸಮಯದೊಳಗಡೆ ಹಿಂದಿರುಗಬೇಕು ಅಂತ ವ್ಯವಸ್ಥೆ ಕೂಡ ಮಾಡಲಾಗ್ತಾ ಇದೆ. ನಿಲಕಲ್ನಿಂದ ಪಂಪಾಗೆ ಪ್ರವೇಶ ನಿರ್ಬಂಧ ಮಾಡಲಾಗಿದೆ ಅಂತ ದೇವಸ್ಥಾನದ ಆಡಳಿತ ಮಂಡಳಿ ಸ್ಪಷ್ಟಪಡಿಸಿದೆ. ನಿಲಕಲ್ನ ಭಕ್ತರು ತಂಗೋದಕ್ಕೆ ಸೌಲಭ್ಯ ಒದಗಿಸಲಾಗಿದೆ. ಮರುಕೂಟಂ, ಸರಮಕುತಿ, ಸನ್ನಿಧಾನಂ ಮಾರ್ಗದಲ್ಲಿರುವ ಕ್ಯೂ ಸಂಕೀರ್ಣಗಳಲ್ಲಿ ಹೆಚ್ಚಿನ ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಸರತಿ ಸಾಲು ಸಂಕೀರ್ಣಗಳಲ್ಲಿ ಭಕ್ತರಿಗೆ ಕುಡಿಯುವ ನೀರಿನ ವ್ಯವಸ್ಥೆ, ತಿಂಡಿ ಮತ್ತು ಕಾಫಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಜನಸಂದಣಿ ನಿಯಂತ್ರಣ ಮಾಡುವುದಕ್ಕೆ ತ್ರಿಶೂರ್ನಿಂದ ಎನ್ಡಿಆರ್ಎಫ್ನ ತಂಡ ಕೂಡ ಸನ್ನಿಧಾನಕ್ಕೆ ತಲುಪಿದೆ. ಸಂಜೆ ವೇಳೆಗೆ ಚೆನ್ನೈನಿಂದ ಮತ್ತೊಂದು ತಂಡ ಆಗಮಿಸುವ ನಿರೀಕ್ಷೆ ಕೂಡ ಇದೆ. ಅಯ್ಯಪ್ಪ ಸ್ವಾಮಿ ಬರೋರು ಇಲ್ಲೊಂದು ನೋಡ್ರಿ